ಇಂಥ ದೊಡ್ಡ ಮಟ್ಟದ ದುರ್ಘಟನೆಗಳು ಆಗಿದೆ. ಇವತ್ತು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ್ ಉಗ್ರರಿಗೆ, ಭಯೋತ್ಪಾದಕರಿಗೆ ಎಲ್ಲ ರೀತಿಯಲ್ಲಿ ಏನೊಂದು ಸಹಾಯ ಮಾಡ್ತಾ ಇದೆ, ಅವರಿಗೆ ತರಬೇತಿ ಕೊಡ್ತಾ ಇದೆ, ಗಡಿಯಲ್ಲಿ ಅವರು ನುಸುಳ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ, ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿದ್ದಾರೆ, ಲೋಕಸಭೆಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾರೆ. ಮಾನ್ಯ ಮೋದಿಜಿಯವರು 56 ಇಂಚು ಅಂತ ಹೇಳಿ ಮಾತನಾಡ್ತಾರೆ. ಇವ್ರ ಕಾರ್ಯಕಾಲದಲ್ಲಿ ಎಷ್ಟೊಂದು ಅಮಾಯಕರ ಪ್ರಾಣ ಹೋಗಿದೆ. ಯಾರು ಇದಕ್ಕೆ ಜವಾಬ್ದಾರು? ಅಕೌಂಟಬಿಲಿಟಿ ಬೇಕಲ್ಲ. ಇದಕ್ಕೆ ನಾನು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ಇದಕ್ಕೆ ಯಾರ್ಯಾರು ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರು ಎಲ್ಲೇ ಅಡಗಿಕೊಂಡಿರಲಿ, ಅವರು ಯಾವ ಪ್ರದೇಶದಲ್ಲಿ ಇದ್ರೂ ಅವರಿಗೆ ಪತ್ತೆ ಹಚ್ಚಿ ಅವರಿಗೆ ಕಾನೂನು ರೀತಿಯ ಅವರಿಗೆ ಕ್ರಮ ಜರುಗಿಸಬೇಕು, ಅವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನುವಂತಹದ್ದು ಸರ್. ಬರೀ ಮತ್ತೆ ಏನಂತೀರಿ? ಈಗ ಇವತ್ತು ಕಾಶ್ಮೀರದಲ್ಲಿ ಇಷ್ಟೊಂದು ಬಡಾಯಿ ಹೇಳ್ಕೊಂಡಿದ್ರು, ನಾವು ಭಯೋತ್ಪಾದನೆ ಕಡಿಮೆ ಮಾಡಿದೀವಿ ಅಂತ ಹೇಳಿ. ಭಯೋತ್ಪಾದನೆ ಕಡಿಮೆ ಆಯ್ತಾ? ಉಗ್ರರ ಚಟುವಟಿಕೆಗಳು ಕಡಿಮೆ ಆದ್ವಾ? ಅಲ್ಲಿ ಇವತ್ತೇನು ಅಮಾಯಕರು ಕರ್ನಾಟಕದಿಂದ ಸುಮಾರು ಜನ ಅಲ್ಲಿ ಪ್ರವಾಸೋದ್ಯಮಕ್ಕೆ ಅಂತೇಳಿ ಹೇಳಿ ಅವರೆಲ್ಲ ಹೋಗಿದಂಥವ್ರು, ಪಾಪ ಅವ್ರ ಕಣ್ಣೆದುರುಗಡೆನೆ ಇವತ್ತು ಅವ್ರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.